ವರ್ಷದ ಮೊದಲನೆಯ ಹಬ್ಬ ವೈಕುಂಠ ಏಕಾದಶಿ. ವಿಷ್ಣುವಿನ ಭಕ್ತರು ವಿಶೇಷವಾಗಿ ಇಂದು ಎಲ್ಲ ದೇಗುಲಗಳಲ್ಲೂ ಕೂಡ ವಿಶೇಷವಾದಂತಹ ಅಲಂಕಾರಗಳು, ವಿಶೇಷ ಪೂಜೆಗಳು ಮುಂಜಾನೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ 4:15ಯಿಂದಲೇ ಎಲ್ಲ ದೇಗುಲಗಳಲ್ಲೂ ಕೂಡ ವಿಶೇಷವಾದಂತಹ ಅಲಂಕಾರಗಳನ್ನ ಮಾಡಿ ಉತ್ತರ ದ್ವಾರದಲ್ಲಿ ಭಗವಂತನ ದರ್ಶನ ಪಡೆದುಕೊಂಡರೆ ವೈಕುಂಠ ಪ್ರಾಪ್ತಿ ಆಗತ್ತೆ, ಸ್ವರ್ಗ ಪ್ರಾಪ್ತಿ ಆಗತ್ತೆ ಎನ್ನುವಂತಹ ಒಂದು ಪ್ರತೀತಿ. ಉಪವಾಸವನ್ನ ಆಚರಿಸಿ ಏಕಾದಶಿಯನ್ನ ಆಚರಿಸಿ ಈ ವೈಕುಂಠ ಏಕಾದಶಿಯನ್ನ ಎಲ್ಲೆಡೆ ಕೂಡ ಶ್ರದ್ಧಾ ಭಕ್ತಿಗಳಿಂದ ಸಂಭ್ರಮ ಸಡಗರದ ನಡುವೆ ಆಚರಿಸಲಾಗುತ್ತದೆ. ವೈಷ್ಣವರಿಗೆ ಹಾಗೆ ವಿಷ್ಣುವಿನ ಭಕ್ತರಿಗೆ ವಿಶೇಷವಾದಂತಹ ದಿನ ಇದಾಗಿರುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಆನೇಕಲ್ ತಾಲೂಕಿನ ಎಲ್ಲ ದೇಗುಲಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆಗಳು ಮುಂಜಾನೆಯಿಂದಲೇ ಆಯೋಜನೆಗೊಂಡಿದ್ದವು. ಆನೇಕಲ್ ತಾಲೂಕಿನ ಅತ್ಯಂತ ಪುರಾತನವಾದಂತಹ ದೇಗುಲ ಉದ್ಭವ ಮೂರ್ತಿ ಅಂತಲೇ ಭೂನೀಳ ಸಮೇತ ಶ್ರೀ ತಿಮ್ಮರಾಯ ಸ್ವಾಮಿ ದೇಗುಲದಲ್ಲಿ, ಹಾಗೆಯೇ ಚನ್ನಕೇಶವ ಸ್ವಾಮಿಯ ದೇಗುಲದಲ್ಲಿ ಹಾಗೂ ಶ್ರೀರಾಮ ಮಂದಿರದಲ್ಲೂ, ಹಾಗೆ ಆನೇಕಲ್ ತಾಲೂಕಿನ ತಿರುಪತಿ ಅಂತಲೇ ಹೇಳಲ್ಪಡುವಂತ ರಾಮಕೃಷ್ಣಾಪುರ ದೇಗುಲಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆಗಳು, ಅಲಂಕಾರಗಳು ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲದಾಗಿತ್ತು. ವಿವಿಧ ಪುಷ್ಪಗಳಿಂದ ಚನ್ನಕೇಶವ ದೇಗುಲದಲ್ಲಿ ಅಲಂಕಾರವನ್ನ ಇಡೀ ದೇಗುಲಕ್ಕೆ ಮಾಡಲಾಗಿತ್ತು. ಹಾಗೆಯೇ ತಿಮ್ಮರಾಯ ಸ್ವಾಮಿ ದೇಗುಲದಲ್ಲಿ ಉದ್ಭವ ಶ್ರೀ ಭೂನೀಳ ಸಮೇತ ಆ ಭಗವಂತನನ್ನ ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲದಾಗಿತ್ತು. ರಾಮಕೃಷ್ಣಾಪುರದಲ್ಲಿ ಮುತ್ತಿನ ಅಲಂಕಾರ, ತಿಮ್ಮರಾಯ ಸ್ವಾಮಿಯ ದೇಗುಲದಲ್ಲಿ ವಜ್ರಾಂಗಿ ಅಲಂಕಾರ, ಹಾಗೆ ಚನ್ನಕೇಶ್ವರ ಸ್ವಾಮಿಯ ದೇಗುಲದಲ್ಲಿ ವಿಶೇಷವಾದಂತಹ ಅಲಂಕಾರ, ಶ್ರೀರಾಮ ಮಂದಿರದಲ್ಲೂ ಕೂಡ ವಿಶೇಷವಾದಂತಹ ಅಲಂಕಾರ, ಎಲ್ಲ ದೇಗುಲಗಳಲ್ಲೂ ಕೂಡ ವಿಶೇಷವಾದಂತಹ ಈ ಪೂಜೆಗಳು ಎಲ್ಲರನ್ನು ಕೂಡ ಆಕರ್ಷಿಸಿತ್ತು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದರು. ಈ ಒಂದು ವೈಕುಂಠ ಏಕಾದಶಿಯ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಆನೇಕಲ್ ಪಟ್ಟಣದಲ್ಲಿರುವಂತಹ ಶ್ರೀ ಚನ್ನಕೇಶವ ಸ್ವಾಮಿಯ ದೇಗುಲದಲ್ಲಿ ವಿವಿಧ ಪುಷ್ಪಗಳಿಂದ ದ್ವಾರ ಬಾಗಿಲಿನಿಂದ ಹಿಡಿದು ಇಡೀ ದೇಗುಲ ವಿವಿಧ ಹೂಗಳಿಂದ ಅಲಂಕಾರಗೊಂಡಿತ್ತು. ಸ್ವರ್ಗ ಸೃಷ್ಟಿಯಾದಂತೆ ಕಂಡು ಬಂದಿತ್ತು. ಈ ಒಂದು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಬರುವಂತಹ ಭಕ್ತರುಗಳಿಗೆ ವಿಶೇಷವಾದಂತಹ ವ್ಯವಸ್ಥೆಗಳನ್ನ ಮಾಡಿದ್ದರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಅವಕಾಶ ಮಾಡಿಕೊಡಿ. ಮಹಾದೇವೇ ಚ ವಿದ್ಮಃ ವಿಷ್ಣುವರ್ಧೈ ಧೀಮಹಿ ತನ್ನೋ ಮಹಾಲಕ್ಷ್ಮೀ ಗೋವಿಂದನ ಪಾದಕ್ಕೆ ಗೋವಿಂದೋ. ಮಾಡಿಕೊಂಡಿದ್ದೆವು. ದಯವಿಟ್ಟು
ಸಂತೋಷವಾಗಿ ಹೋಗಬೇಕಂತ, ಪ್ರಸಾದ ತೆಗೆದುಕೊಂಡು ಹೋಗಬೇಕಂತ ವಿನಂತಿ. ಮತ್ತು ಮುಂದಿನ ತಿಂಗಳು ನಮ್ಮ ಕನಸಿನ ಕೂಸು ಅನ್ನದಾಸೋಹ ಭವನ ನಾವು 5-6 ವರ್ಷದಿಂದ ಕಷ್ಟಪಟ್ಟು ದಾನಿಗಳಿಂದ ಭಕ್ತಾದಿಗಳಿಂದ ದುಡ್ಡು ಕಲೆಕ್ಟ್ ಮಾಡಿ ಇವಾಗ ಅದು ಕಂಪ್ಲೀಟ್ ಆಗಿದೆ. ಮುಂದಿನ ತಿಂಗಳು ಫೆಬ್ರವರಿ 8ನೇ ತಾರೀಕು ನಮ್ಮ ಮುಜರಾಯಿ ಇಲಾಖೆಯ ಮಾನ್ಯ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಇನ್ನು ರಾಮಕೃಷ್ಣಾಪುರದಲ್ಲಿರುವಂತಹ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ದೇಗುಲದಲ್ಲಿ ಭಕ್ತರು ತುಂಬಿ ತುಳುಕುತ್ತಿದ್ದರು. ವಿಶೇಷವಾದಂತಹ ಪೂಜೆಗಳು ಬೆಳಗಿನಿಂದಲೂ ಕೂಡ ನಡೆಯುತ್ತಿತ್ತು. ಇಡೀ ದೇಗುಲ ಅಲಂಕಾರಗೊಂಡಿತ್ತು. ಗಣಪ, ಶ್ರೀ ವೆಂಕಟರಮಣ ಸ್ವಾಮಿ, ಪದ್ಮಾವತಿಗೆ ಮುತ್ತಿನ ಅಲಂಕಾರ ಭಗವಂತನ ಸೌಂದರ್ಯವನ್ನ ದ್ವಿಗುಣಗೊಳಿಸಿತ್ತು. ಭಕ್ತಾದಿಗಳು ಭಗವಂತನನ್ನ ಕಣ್ತುಂಬಿಕೊಂಡಿದ್ದು ಹೀಗೆ. ಸಾಲು ಸಾಲಾಗಿ ಬಂದಂತ ಭಕ್ತರುಗಳು ವಿಶೇಷವಾದಂತ ದರ್ಶನವನ್ನ ಪಡೆದುಕೊಂಡ್ರು. ಹಾಗೆ ಈ ಸಂದರ್ಭದಲ್ಲಿ ರಾಮಕೃಷ್ಣಾಪುರ ದೇಗುಲದ ಆಡಳಿತ ಮಂಡಳಿಯ ಸದಸ್ಯರುಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ. ಈ ವರ್ಷ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷವಾಗಿ ಸ್ವಾಮಿಯವರಿಗೆ ಮತ್ತು ಪದ್ಮಾವತಿ ಗಣಪತಿಗೆ ಮುತ್ತಿನ ಅಲಂಕಾರವನ್ನು ಭಕ್ತಾದಿಗಳ ಒಂದು ಸಹಕಾರದಿಂದ ಏರ್ಪಾಡು ಮಾಡಲಾಗಿದೆ. ಇದಕ್ಕೆ ಸಹಾಯ ಮಾಡಿದಂಥ ಎಲ್ಲ ಭಕ್ತ ಮಹನೀಯರಿಗೆ ನಮ್ಮ ಆಡಳಿತದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ವೈಕುಂಠ ಏಕಾದಶಿಗೆ ಬಂದ ಎಲ್ಲ ಭಕ್ತಾದಿಗಳಿಗೂ ಸಹ ಆರೋಗ್ಯ ಭಾಗ್ಯ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ. ಅದೇ ರೀತಿ ನಾವು ನಮ್ಮ ದೇಶ, ನಮ್ಮ ರಾಷ್ಟ್ರ, ನಮ್ಮ ರೈತರು, ನಮ್ಮ ಯೋಧರು ಎಲ್ಲರೂ ಕ್ಷೇಮವಾಗಿರಲಿ, ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಪರವಾಗಿ ನಾವು ಬೇಡ್ಕೊಳ್ಳೋಣ. ಇಷ್ಟೊಂದು ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮ ಆನೇಕಲ್ ತಾಲೂಕಿನ ಜನ ಜನವರಿ 1 ಸಹ 15ರಿಂದ 20 ಸಾವಿರ ಜನ ಬಂದಿದ್ದರು. ಇವತ್ತು ನಮ್ಮ ಜನರು ಹೇಳೋ ಪ್ರಕಾರ ಸುಮಾರು 60ರಿಂದ 70 ಸಾವಿರ ಜನ ಈವರೆಗೂ ಬಂದಿದ್ದಾರೆ. ಅಷ್ಟು ಜನಕ್ಕೂ ನಮ್ಮ ದೇವಸ್ಥಾನದಿಂದ ಪ್ರಸಾದ ಸೇವೆಯನ್ನು ನಾವು ಮಾಡ್ತಾಯಿದ್ದೀವಿ. ಇಷ್ಟಾದರೂ ಅಷ್ಟು ಜನ ಬಂದರೂ ಸಹ ನಮ್ಮ ತಾಲೂಕಿನ ಜನ ತುಂಬ ಅಂದರೆ ತುಂಬ ಅವರ ಸೌಜನ್ಯತೆಯಿಂದ ನಡ್ಕೊಂಡು ನಮ್ಮ ದೇವಸ್ಥಾನಕ್ಕೆ ಒಳ್ಳೆಯ ಹೆಸರು ತಂದಿದ್ದಾರೆ. ಇವತ್ತೆಲ್ಲ ಮುಂಚಿನಿಂದ ಮಾಡ್ಕೊಬರ್ತಾಯಿದ್ದಾರೆ. ಈ ದಿನ ಅವರು ನಡೆದಂಥ ಈ ದಿನ ವೈಕುಂಠ ಏಕಾದಶಿಗೆ ನಡೆದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನರು ಖುಷಿಪಟ್ಟು ತುಂಬ ತಾವು ನೋಡಿದಂತೆ ಹೆಚ್ಚಿನ ರೀತಿಯಲ್ಲಿ ಖುಷಿಪಟ್ಟು ಇದು ಮಾಡ್ತಾಯಿದ್ದಾರೆ. ನಮ್ಮ ತಾಲೂಕಿನ ಜನತೆಗೂ ಮತ್ತು ನಿಮಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಒಟ್ನಲ್ಲಿ ಆನೇಕಲ್ ತಾಲೂಕಿನಲ್ಲಿ ವೈಕುಂಠ ಏಕಾದಶಿಯನ್ನ ಎಲ್ಲ ದೇಗುಲಗಳಲ್ಲೂ ವಿಶೇಷವಾದಂತಹ ಅಲಂಕಾರ, ವಿಶೇಷವಾದಂತಹ ಪೂಜೆಗಳೊಂದಿಗೆ ನೆರವೇರಿಸಿ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಭಗವಂತನ ದರ್ಶನವನ್ನ ಪಡೆದುಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.